ಸ್ನೇಹಿತರೆ, ಜೈ ಭೀಮ್. ಸೆಪ್ಟೆಂಬರ್ 24ರಂದು ಬಹುಜನರ ಇತಿಹಾಸದಲ್ಲಿ ಒಂದು ಕರಾಳ ದಿನ. ಅದು ಯಾಕೆ ಅಂದರೆ ಪೂನಾ ಒಪ್ಪಂದದ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಒಂದು ಪೂನಾ ಪ್ಯಾಕ್ಟ್ ನಡೆಯುತ್ತೆ. ಆ ಪೂನಾ ಪ್ಯಾಕ್ಟ್ ವಿಚಾರ ಸಾಕಷ್ಟು ಜನ ಇತಿಹಾಸವನ್ನು ತೋರಿಸ್ಕೊಡುವಂಥ ಕೆಲಸ ಸಾಕಷ್ಟು ಜನ ಮಾಡಿದ್ದಾರೆ. ಇದರ ಹಿಂದೆ ಒಂದು ಮೂಲ ಇತ್ತು, ಅದು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಬೇಕು ಅಂತೇಳಿ ಇವತ್ತು ಲೈವ್ ಬಂದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ 20th ಸೆಂಚುರಿ ಶುರು ಆಯ್ತಲ್ಲ, ಆ ಟೈಮಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಂದರೆ SC ST ಮತ್ತು ಧ್ವನಿ ಇಲ್ಲದಿರುವ ಸಮುದಾಯಗಳ ವಿಚಾರದಲ್ಲಿ ಬಾಬಾ ಸಾಹೇಬರು ಮಾತಾಡ್ತಾರೆ, ಪ್ರಾತಿನಿಧ್ಯ ಕೇಳ್ತಾರೆ. ಆ ಪ್ರಾತಿನಿಧ್ಯ ಕೇಳಿದಾಗ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಮತ್ತು ಡಿಪ್ರೆಸ್ಡ್ ಕ್ಲಾಸ್ ವಿಚಾರಕ್ಕೆ ಬಂದಾಗ ಪ್ರಾತಿನಿಧ್ಯ ಬ್ರಿಟಿಷರ ಆಡಳಿತದಲ್ಲಿ ಕೇಳ್ತಾರೆ. ಅದನ್ನು ಕೇಳಿದಾಗ ಪ್ರಶ್ನೆ ಮಾಡಿದ ತಕ್ಷಣ ಆ ಸಂದರ್ಭದಲ್ಲಿ ಆಗಿನ ಕಾಲದ ಕಾಂಗ್ರೆಸ್ಸೇ ಅದು, ಆಗಿನ ಕಾಲದ ಕಾಂಗ್ರೆಸ್ಸು ಬ್ರಿಟಿಷರ ಅಸೆಂಬ್ಲಿ ಒಳಗಡೆ ಪ್ರಶ್ನೆ ಏನು ಹೇಳ್ತಾರೆ, ಇಲ್ಲ ಇದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಸೊ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ರವರನ್ನ ಯಾವುದೇ ಕಾರಣಕ್ಕೂ ಪ್ರಾತಿನಿಧ್ಯ ಕೊಡಬಾರ್ದು. ಆ ಪ್ರಾತಿನಿಧ್ಯ ಏನಿದೆಯೋ ಸಂಪೂರ್ಣ ಹಿಂದೂ ಧರ್ಮಕ್ಕೆ ಸಿಗ್ತಾ ಇದೆ ಅಂತಕ್ಕಂಥ ವಾದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಮಾಡ್ತಾರೆ. ಸೊ ಅಲ್ಲಿಂದ ಬಂದಾಗ ಇದರಲ್ಲಿ ನಾವು ಇನ್ನೊಂದು ಗಮನಿಸಬೇಕು. ಅದೇನಪ್ಪ ಅಂದರೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಮಿಸ್ಟರ್ ಗಾಂಧಿ ಹೋಗಿರಲ್ಲ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಬಂದಾಗ ಬಾಬಾ ಸಾಹೇಬರು ಒಂದು ತುಂಬ ಯೋಚನೆ ಮಾಡಿ ಒಂದು ನಿಲುವಿಗೆ ಬರ್ತಾರೆ. ಅದೇನು ನಿಲುವು ಏನಂದರೆ, ಯಾವಾಗ ಬ್ರಿಟಿಷರ ಅಸೆಂಬ್ಲಿ ಒಳಗಡೆ ಅಥವಾ ಅಲ್ಲಿ ಇರತಕ್ಕಂಥ ಸಭೆ ಒಳಗಡೆ ಇಲ್ಲ ನಮ್ಮ ಧರ್ಮಕ್ಕೆ ಸಿಗ್ತಾ ಇದೆ, ನೀವು ಬೇರೆ ಬೇರೆ ಜಾತಿಯ ಹೆಸರಲ್ಲಿ ಜಾತಿಯ ಲೆಕ್ಕಾಚಾರದಲ್ಲಿ ಪ್ರಾತಿನಿಧ್ಯ ಕೊಡಬಾರ್ದು ಅಂತಕ್ಕಂಥ ವಿಚಾರಗಳನ್ನು ಬ್ರಿಟಿಷರಿಗೆ ಹೇಳಿದಾಗ ಬಾಬಾ ಸಾಹೇಬರು ಬಂದಿದ ತಕ್ಷಣ ಇಲ್ಲಿ ಎರಡು ಚಳವಳಿಯನ್ನು ಹಮ್ಮಿಕೊಳ್ತಾರೆ. ಒಂದು ಕಲಾರಾಮ್ ದೇವಸ್ಥಾನದ ಚಳವಳಿ, ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂತಹ ಬಹಿರಂಗವಾಗಿ ಎಲ್ಲರ ಗಮನಕ್ಕೆ ಬಹಿರಂಗವಾಗಿ ತಿಳಿಸಿ ನಾನು ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡುತ್ತಿದ್ದೇನೆ ಅಂತೇಳಿ ಬಾಬಾ ಸಾಹೇಬರು ಒಂದು ಹೇಳಿದ್ರು. ಅದೇ ರೀತಿ ಒಂದು ಚೌಡಾಯರ್ ಕೆರೆ, ಆ ಕೆರೆಯಲ್ಲಿ ನೀರು ಕುಡಿಯೋಕ್ಕೆ ಬಹಿರಂಗವಾಗಿ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ವಿಚಾರಗಳನ್ನು ಎರಡೂ ಕೂಡ ಮಾಡಿದ್ರು. ಅದನ್ನು ಮಾಡಿದಾಗ ಬಾಬಾ ಸಾಹೇಬರು ಆ ಕೆರೆಯಲ್ಲಿ ನೀರು ಕುಡಿಯೋಕ್ಕೆ ಹೋದಾಗ ಜಾತಿವಾದಿಗಳು ಬಾಬಾ ಸಾಹೇಬರನ್ನು ಹಲ್ಲೆ ಮಾಡ್ತಾರೆ. ಕಲಾರಾಮ್ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬ್ರ ಮೇಲೆ ಹಲ್ಲೆ ಮಾಡ್ತಾರೆ. ಸೊ ಆ ಹಲ್ಲೆ ಮಾಡಿದಾಗ ಬೇರೆ ದಿನ ಅಂದರೆ ಮಾರನೇ ದಿನ ಪತ್ರಿಕೆಗಳಲ್ಲಿ ಬರ್ತದೆ, ಅಂದರೆ ಬಾಬಾ ಸಾಹೇಬ್ರ ಮೇಲೆ ಹಲ್ಲೆ ಆಗಿದೆ, ತಲೆಗೆ ಪೆಟ್ಟು ಬಿದ್ದಿದೆ ಅಂತೇಳಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತದೆ. ಪ್ರಸಾರ ಅಂದರೆ ಆ ಪ್ರಿಂಟ್ ಮೀಡಿಯಾದಲ್ಲಿ ಪ್ರಿಂಟ್ ಆಗುತ್ತೆ ಈ ಇಶ್ಯೂನ. ಅದನ್ನೆಲ್ಲ ಎವಿಡೆನ್ಸ್ ಲೆಕ್ಕಾಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಪೂರ್ತಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಕಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾವು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಿಂತ ಮುಂಚೆ ಇನ್ನೊಂದು ವಿಚಾರಗಳನ್ನು ತಿಳ್ಕೋಬೇಕು. ಅದೇನಪ್ಪ ಅಂದರೆ, ನೋಡಿ, ನಾವು ಇತಿಹಾಸಗಳನ್ನು ನಮ್ಮ ಸ್ಕೂಲ್ ಕಾಲೇಜ್ ಮಟ್ಟದಲ್ಲಿ ನಾವು ಓದಿದ್ದೇವೆ. ಸೈಮನ್ ಕಮಿಷನ್ ಅಂತೇಳಿ ಒಂದಿತ್ತು. ಆ ಸೈಮನ್ ಕಮಿಷನ್ ಏನಿರ್ತದೆ, ಆ ಸೈಮನ್ ಅವರು ಬಂದು ಭಾರತ ದೇಶಕ್ಕೆ ಯಾರು ಯಾವ ಸಮುದಾಯ ಯಾವ ಲೆವೆಲಿಗೆ ಪ್ರಾತಿನಿಧ್ಯ ಅವ್ರಿಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಒಂದು
ಸಂಪೂರ್ಣ ರಿಪೋರ್ಟ್ ರೆಡಿ ಮಾಡಲಿಕ್ಕೆ ಸೈಮನ್ ಬಂದಿದ್ದಾಗ ಲಾಲಾ ಲಜಪತ್ ರಾಯ್ ಅವರು ಇದನ್ನ ಸಂಪೂರ್ಣ ವಿರೋಧ ಮಾಡ್ತಾರೆ. ಆಗಿನ ಕಾಲದಲ್ಲಿ ಕಾಂಗ್ರೆಸ್ನವರು ಒಂದು 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 ಚಿಕ್ಕದಾಗಿ ಒಂದು ಚಳವಳಿನ ರೈಸ್ ಮಾಡಿದ್ರು. ಅದೇನಪ್ಪ ಅಂದರೆ ಸೈಮನ್ ಗೋ ಬ್ಯಾಕ್ ಅಂತೇಳಿ. ನಾವು ಇವತ್ತಿಗೂ ಕೂಡ ನಮ್ಮ ಪ್ರೈಮರಿ ಅಥವಾ ಹೈಸ್ಕೂಲಲ್ಲಿ ಸೈಮನ್ ಗೋ ಬ್ಯಾಕ್ ಅನ್ನೋ ವಿಚಾರಕ್ಕೆ ಬಂದಾಗ ನಮಗೆ ಸೈಮನ್ ಗೋ ಬ್ಯಾಕ್ ಅಂದರೆ ಏನು ತೋರಿಸ್ಕೊಡ್ತಾ ಇದ್ರು? ಇಲ್ಲ, ಅವರು ಭಾರತ ದೇಶದ ಸ್ವಾತಂತ್ರ್ಯ ಕೊಡುವ ಸಂದರ್ಭದಲ್ಲಿ ಬೇರೆ ಏನೋ ರಿಪೋರ್ಟ್ ಕೊಟ್ಬಿಡ್ತಾ ಇದ್ದಾರೆ, ಹಾಗಾಗಿ ಸೈಮನ್ ಗೋ ಬ್ಯಾಕ್ ಅಂತೇಳಿ ನಾವು ಅವರಿಗೆ ಘೋಷಣೆ ಮಾಡ್ತಾ ಇದ್ದೀವಿ. ಗೋ ಬ್ಯಾಕ್ ಅಂತೇಳಿ ಘೋಷಣೆ ಮಾಡೋ ರೀತಿಯಲ್ಲಿ ಇತ್ತು. ಆದರೆ ಆ ಸೈಮನ್ ಗೋ ಬ್ಯಾಕ್ ಅನ್ನೋ ವಿಚಾರ ಯಾಕಿತ್ತು ಅಂದರೆ, ಸೈಮನ್ ಅವರು ಬಂದು ಯಾವ ಸಮುದಾಯಕ್ಕೆ ಎಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆ, ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕಾಗಿದೆ ಅದನ್ನು ಸಂಪೂರ್ಣ ಒಂದು ರಿಪೋರ್ಟ್ ಮಾಡಲಿಕ್ಕೆ ಭಾರತ ದೇಶಕ್ಕೆ ಬ್ರಿಟಿಷರ ಆಡಳಿತ ಮತ್ತು ಮಹಾರಾಣಿ ಏನಿದ್ರಲ್ಲ ಅವರು ಇವರನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಸೊ ಅವ್ರ ಆಯ್ಕೆ ಆದ ತಕ್ಷಣ ಇಲ್ಲಿಗೆ ಬಂದು ಭಾರತ ದೇಶದಲ್ಲಿ ಯಾವ ಸಮುದಾಯಕ್ಕೆ ಏನು ಸಿಗಬೇಕು ಒಂದು ಸಂಪೂರ್ಣ ಪಟ್ಟಿ ರೆಡಿ ಮಾಡುವ ಸಂದರ್ಭದಲ್ಲಿ ಆಗಿನ ಕಾಲದ ಕೆಲವೊಂದು ಬ್ರಾಹ್ಮಣರು ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಲಾಲಾ ಲಜಪತ್ ರಾಯ್ ಅವರು ಇದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಾಗ ಲಾಠಿ ಚಾರ್ಜ್ ಆಗುತ್ತೆ, ತಲೆಗೆ ಪೆಟ್ಟು ಬೀಳುತ್ತೆ. ಅದರಲ್ಲಿ ಅವರ ತುಂಬ ತೀವ್ರವಾಗಿ ಅವರಿಗೆ ಗಾಯಗೊಂಡುತ್ತೆ. ಅದಾದ ಮೇಲೆ ಅವರ ನಂತರ ದಿನಗಳಲ್ಲಿ ಅವರ ಸಾವಾಗುತ್ತೆ. ಸೊ ನಾವು ಪೂನಾ ಒಪ್ಪಂದವನ್ನು ಸಂಪೂರ್ಣ ಅರ್ಥ ಮಾಡ್ಕೋಬೇಕಾದ್ರೆ ಸೈಮನ್ ಕಮಿಷನ್ನ ಅರ್ಥ ಮಾಡ್ಕೋಬೇಕು. ಸೈಮನ್ ಕಮಿಷನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ನಾವು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು ಕೂಡ ಅರ್ಥ ಮಾಡ್ಕೋಬೇಕು. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬಾಬಾ ಸಾಹೇಬರು ಕೇಳಿದಾಗ ಪ್ರಾತಿನಿಧ್ಯ ಇದು ಧರ್ಮದ ವಿಚಾರ ಅಂತೇಳಿ ಅದನ್ನ ತಿರಸ್ಕರಿಸ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಕ್ಸ್ಟ್ ಟೈಮ್ ಬಂದಿದ ತಕ್ಷಣ ಒಂದು ಕೆರೆಯ ವಿಚಾರ ಮತ್ತು ಒಂದು ದೇವಸ್ಥಾನದ ವಿಚಾರಗಳನ್ನ ಇಟ್ಕೊಂಡು ನಾನು ಬಹಿರಂಗವಾಗಿ ನೀರು ಕುಡಿಯಕ್ಕೆ ಹೋಗ್ತಾ ಇದ್ದೀನಿ, ದೇವಸ್ಥಾನದ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ವಿಚಾರಗಳನ್ನ ಹೇಳಿದಾಗ ಅವರ ಮೇಲೆ ಹಲ್ಲೆ ಆಗ್ತದೆ. ಆ ಹಲ್ಲೆಗಳನ್ನು ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಬಂದಾಗ, ಪ್ರಿಂಟ್ ಆಗಿದ್ದಾಗ, ನ್ಯೂಸ್ ಆಗಿದ್ದಾಗ, ಸುದ್ದಿ ಆಗಿದ್ದಾಗ ಆ ಸುದ್ದಿಗಳ ಪತ್ರಿಕೆಗಳ ಕಟ್ಟಿಂಗ್ಸ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋದಾಗ ಗಾಂಧೀಜಿರವರು ಕೂಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ತಾರೆ. ಆ ಟೈಮಲ್ಲಿ ಹೋದಾಗ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಪ್ರಾತಿನಿಧ್ಯ ಕೇಳಿದಾಗ ಇದನ್ನೇ ಆನ್ಸರ್ ಬರ್ತದೆ. ಅದೇನು ಆನ್ಸರು? ಇಲ್ಲ, ಇದು ನಮ್ಮ ಧರ್ಮದ ವಿಚಾರ, ಪ್ರಾತಿನಿಧ್ಯ ಯಾರಿಗೂ ಕೊಡಂಗಿಲ್ಲ, ಹಿಂದೂ ಧರ್ಮದ ನಾವು ಪ್ರತಿನಿಧಿಗಳಿದ್ದೀವಿ, ನಮಗೆ ಪ್ರಾತಿನಿಧ್ಯ ಕೊಟ್ಟರೆ ಸಾಕು ಅಂತಕ್ಕಂಥ ವಿಚಾರಗಳನ್ನು ಅಲ್ಲಿ ಮಂಡಿಸ್ತಾರೆ ಗಾಂಧಿಯವರು. ಸೊ ಅದನ್ನು ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎವಿಡೆನ್ಸ್ ಆಗಿ ಏನು ಈ ಪತ್ರಿಕೆಗಳ ಮಾಧ್ಯಮದಲ್ಲಿ ಪ್ರಸಾರ ಆಗಿತ್ತಲ್ಲ, ಮಾಧ್ಯಮದಲ್ಲಿ ಸುದ್ದಿ ಆಗಿತ್ತಲ್ಲ, ಅದನ್ನು ಕೊಟ್ಟು ಬ್ರಿಟಿಷ್ನವರಿಗೆ ಮನವರಿಕೆ ಮಾಡ್ತಾರೆ. ಇಲ್ಲ, ನಾವು ಡಿಪ್ರೆಸ್ಡ್ ಕ್ಲಾಸ್ ಆಗಿದ್ದೀವಿ, ನಾವು ಅಂಡರ್ ಪ್ರಿವಿಲೇಜ್ಡ್ ಆಗಿದ್ದೀವಿ, ವಿ ಡೋಂಟ್ ಹ್ಯಾವ್ ಎನಿ ರಿಪ್ರೆಸೆಂಟೇಷನ್ ಇನ್ ಯುವರ್ ಅಸೆಂಬ್ಲಿ ಅಂತಕ್ಕಂಥ ವಿಚಾರಗಳನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾತಿನಿಧ್ಯನ ಕೇಳ್ತಾರೆ ಬ್ರಿಟಿಷರ ಹತ್ರ. ಅದನ್ನು ಕೇಳಿದಾಗ ಒಂದು ಗೊಂದಲ ಸೃಷ್ಟಿ ಆಗ್ತದೆ. ಆ ಗೊಂದಲ ಸೃಷ್ಟಿ ಆದಾಗ ಬ್ರಿಟಿಷ್ನವರು ಒಂದು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆ ಕನ್ಕ್ಲೂಷನ್ ಏನಪ್ಪ ಅಂದರೆ, ರಿಸರ್ವೇಷನ್ ಅಥವಾ ರಿಪ್ರೆಸೆಂಟೇಷನ್ ವಿಚಾರಕ್ಕೆ ಬಂದಾಗ ನಾವು ಅದನ್ನು ಟೇಬಲಿಗೆ ತಗೊಂಬಂದು ಚರ್ಚೆಗೆ ಬಂದರೆ ಆ ಚರ್ಚೆಯ ಸಂದರ್ಭದಲ್ಲಿ ಯಾರು ಜಾಸ್ತಿ ವೋಟಿಂಗ್ಸ್ ಯಾರಿಗೆ ಸಿಗ್ತದೋ ಅವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ವಿಚಾರ. ವಕೀಲರ ಬನ್ನಿ. ಸೊ ಹಾಗಾಗಿ ಯಾರಿಗೆ ಜಾಸ್ತಿ ವೋಟಿಂಗ್ ಸಿಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಬಂದಾಗ ಅವಾಗ ಏನಾಗುತ್ತೆ, ಆ ಕಾಲದ ಮುಸ್ಲಿಂ ಲೀಗ್, MK ಮೇತ್ರಿ ಸಾಹೇಬರು ವಕೀಲರು ಬಂದರು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಕಾಲದ ಮುಸ್ಲಿಂ ಲೀಗ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ವೋಟಿಂಗ್ ಕೊಟ್ಟು ಪ್ರಾತಿನಿಧ್ಯ ಕೊಡಲಿಕ್ಕೆ ಆ ಕಾಲದ ಮುಸಲ್ಮಾನರು ಜೊತೆಗಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗಿದ್ರು. ಸೊ ಇದನ್ನ ಗೊಂದಲ ಸೃಷ್ಟಿ ಆದಾಗ ಆವತ್ತಿನ ಟೇಬಲ್ ಡಿಬೇಟ್ ಏನಾಯಿತು ಅದನ್ನು ಅಡ್ಜನ್ ಮಾಡಿ ಮಾರನೇ ದಿವಸಕ್ಕೋಸ್ಕರ ಇಟ್ಟಿರ್ತಾರೆ. ಆ ಮಾರನೇ ದಿವಸಕ್ಕೆ ಇಟ್ಟಾಗ ರಾತ್ರಿ ಮಹಾತ್ಮ ಗಾಂಧಿ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಮಹಾತ್ಮ ಅಂತೇಳಿ ಹೇಳಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟೇಟ್ಮೆಂಟ್ ಒಂದಿದೆ, ನಾನು ಯಾವ ಅರ್ಥದಲ್ಲಿ ನಿಮಗೆ ಮಹಾತ್ಮ ಅಂತ ಹೇಳಿ, ನೀವು ಯಾವತ್ತೂ ಕೂಡ ನನ್ನ ಸಮುದಾಯದ ಪರವಾಗಿ ಅವರ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿಲ್ಲ, ನಾನು ಯಾವ ಅರ್ಥದಲ್ಲಿ ನಿಮಗೆ
ಮಹಾತ್ಮ ಅಂತೇಳಿ ಹೇಳಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಸೊ ಮಿಸ್ಟರ್ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಆಗಿನ ಕಾಲದ ಮುಸ್ಲಿಂ ಲೀಗಿನ ನಾಯಕರಿಗೆ ರಾತ್ರಿ ಡಿನ್ನರ್ ಒಂದು ಅರೇಂಜ್ ಮಾಡ್ತಾರೆ. ಇದೆಲ್ಲ ಇತಿಹಾಸ. ಆ ಡಿನ್ನರ್ ಅರೇಂಜ್ ಮಾಡಿದಾಗ ಆ ಡಿನ್ನರ್ ಅನ್ನ ತಿಂದು ಇವರೆಲ್ಲ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಆ ಮುಸ್ಲಿಂ ಲೀಗಿನ ನಾಯಕರಿಗೆ ಮಿಸ್ಟರ್ ಗಾಂಧಿರವ್ರು ಏನ್ ಹೇಳ್ತಾರೆ, ಇಲ್ಲ ನಾಳೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಸಪೋರ್ಟ್ ಕೊಟ್ಟಿದ್ದೀರಲ್ಲ ಆ ಸಪೋರ್ಟ್ ವಾಪಸ್ ತಗೋಬೇಕು. ನೀವು ಅದನ್ನ ವಾಪಸ್ ತಗೊಂಡ್ರೆ ನಾನು ಬೇಷರತ್ ನೀವು ಏನ್ ಕೇಳ್ತಾ ಇದ್ದೀರಲ್ಲ ಅದನ್ನ ನಾನು ಒಪ್ಕೊಂತೀನಿ ಅಂತಕ್ಕಂಥ ವಿಚಾರ ಗಾಂಧಿರವರು ಮುಸಲ್ಮಾನರಿಗೆ ಆ ಕಾಲದಲ್ಲಿ ಹೇಳಿರ್ತಾರೆ. ಸೊ ಅದನ್ನ ಹೇಳಿದಾಗ ಇವರು ಏನು ದಾವತ್ ಇವತ್ತಿತ್ತು ಅದೇ ನಾವು ದಾವತ್ ಅಂತಾನೆ ಹೇಳ್ಬೇಕಾಗ್ತದೆ. ಆ ದಾವತ್ ಎಲ್ಲ ತಿಂದ ನಂತರ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅದು ಮನುಷ್ಯನಿಗೆ ಹಾಗೆ ನೋಡ್ಲಿಕ್ಕೆ ಒಂದು ಸಮಾಜದ ನಿರ್ಮಾಣ ಕಡೆ ಅವರ ಗಮನ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಪ್ರತಿನಿತ್ಯ ಸಿಗಲೇಬೇಕು, ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಆ ಕಾಲದಲ್ಲಿ ಮುಸ್ಲಿಂ ಲೀಗ್ನವರು ಹೇಳ್ತಾರೆ. ಹೇಳಿದ್ಮೇಲೆ ಕೊನೆಯದಾಗಿ ಗಾಂಧಿರವರ ಮಾತು ಒಪ್ಪದೇ ಇದ್ರೆ ಮಾರನೇ ದಿವಸ ಇದು ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ, ಈ ರೀತಿಲಿ ಡಿನ್ನರ್ ಅರೇಂಜ್ ಮಾಡಿದ್ರು ಅಥವಾ ಮುಸಲ್ಮಾನರು ವಾಪಸ್ ಬಂದ್ರು, ಇದು ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದ್ರೆ ಮಾರನೇ ದಿವಸ ಅದೇ ಮುಸ್ಲಿಂ ಲೀಗಿನ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಬಂದು ರಾತ್ರಿ ನಮಗೆ ಡಿನ್ನರ್ ಅರೇಂಜ್ ಮಾಡಿದ್ರು, ಗಾಂಧಿರವರು ಈ ತರ ನಿಮಗೆ ಬೇಷರತ್ ನಿಮಗೆ ಏನೇನ್ ಬೇಕು ನಾನು ಒಪ್ಕೊಳ್ಳಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ರು ಅಂತೇಳಿ ಮುಸ್ಲಿಂ ಲೀಗಿನ ನಾಯಕರು ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಪನ್ ಆಗಿ ಅವರ ಬರಹ ಮತ್ತು ಭಾಷಣಗಳ ಪುಸ್ತಕದಲ್ಲಿ ಇದೆಲ್ಲ ವಿವರವಾಗಿ ಬರೆದಿದ್ದಾರೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಗಾಂಧಿ ಅವರಿಗೆ ಇಂಥ ಕೆಲಸ ಶೋಭೆ ತರಲ್ಲ ಅಂತೇಳಿ ಬಾಬಾ ಸಾಹೇಬ್ ಹೇಳಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸಿನ ಮೂಲಕ ಬಾಬಾ ಸಾಹೇಬರು ತೋರಿಸ್ಕೊಡ್ತಾರೆ, ರಾತ್ರಿ ನೀವು ಡಿನ್ನರ್ ಅವರಿಗೆ ವ್ಯವಸ್ಥೆ ಮಾಡಿ ಒಂದು ಗೆಟ್ ಟುಗೆದರ್ ಮಾಡಿ, ಆ ಗೆಟ್ ಟುಗೆದರ್ ಮೂಲಕ ನೀವು ನಮಗೆ ಸಿಕ್ಕಿರ್ತಕ್ಕಂಥ ಸಪೋರ್ಟ್ ಅನ್ನ ವಾಪಸ್ ಕೊಡಿ ಅಂತಕ್ಕಂಥ ವಿಚಾರಗಳನ್ನ ನೀವು ಹೇಳ್ತೀರಿ. ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ವಿಚಾರ ಅಲ್ಲ, ನಿಮಗೆ ನಾಚಿಕೆ ಆಗ್ಬೇಕು, ಇಂಥ ಕೆಲಸ ಮಾಡಬೇಡಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲಿಯರ್ ಕಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿರ್ತಾರೆ. ಸೊ ಇದನ್ನ ಮಾಡಿದಾಗ ಬ್ರಿಟಿಷ್ನವರು ಜಾಸ್ತಿ ಮೆಜಾರಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿಗೆ ಸಿಕ್ಕಿದ್ದಕ್ಕೆ 2 ಓಟಿನ ಹಕ್ಕು ಕೊಟ್ರು. ಒಂದ್ ಸ್ವಲ್ಪ ಸರಿಗೆ ಮಾಡ್ಕೊಂತೀನಿ, ಇದನ್ನ ವಕೀಲರು ಕಾಣ್ತಾಗ. ಸೊ ಹಾಗಾಗಿ 2 ಓಟಿನ ಹಕ್ಕು ಅಂಡರ್ ಪ್ರಿವಿಲೇಜ್ ಕ್ಲಾಸ್ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ನವರಿಗೆ 2 ಓಟಿನ ಹಕ್ಕು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಕ. ಅದಕ್ಕೆ ಒಂದು ಹೆಸರೇನಪ್ಪ ಅಂದ್ರೆ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ. ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಯಾರು 18 ವರ್ಷ ಆಗಿದೆಯೋ ಅವರು ವೋಟ್ ಹಾಕಬಹುದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಕ್ಕುಗಳನ್ನ ಆ ಕಾಲದಲ್ಲಿ ಪಡ್ಕೊಂಡು ಬಂದ್ರು. ಸೊ ಅದನ್ನ ಬಂದಿದ ತಕ್ಷಣ ಗಾಂಧಿರವ್ರು ಏನ್ ಮಾಡ್ತಾರೆ, ಭಾರತ ದೇಶಕ್ಕೆ ಬಂದಿದ ತಕ್ಷಣ ಇಲ್ಲಿರ್ತಕ್ಕಂಥ ಜಾತಿವಾದಿ ಬ್ರಾಹ್ಮಣರು, ಆ ಕಾಲದ ಜಾತಿವಾದಿ ಬ್ರಾಹ್ಮಣರು ಏನ್ ಮಾಡ್ತಾರೆ, ಇಲ್ಲ ನೀವು ಮಹಾತ್ಮ ಗಾಂಧಿ ಅವರೇ ನೀವೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿದ್ರಿ, ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿರ್ತಕ್ಕಂಥದ್ದು ನೀವಲ್ಲಿ ವಿರೋಧ ಮಾಡಲಿಲ್ಲ, ಇದನ್ನ ತಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿಮಗೆ ಯಾಕೆ ಹಿಂಗ್ ಮಾಡಿದ್ರಿ ಅಂತೇಳಿ ಪ್ರಶ್ನೆ ಮಾಡಿದಾಗ ಗಾಂಧಿರವರು ಬಹಿರಂಗವಾಗಿ ಒಂದು ಮಾತಾಡ್ತಾರೆ. ಏನು ಈ ಅಡಲ್ಟ್ ಫ್ರಾಂಚೈಸ್ ಕೊಟ್ಟಿದ್ದಾರೆ, ದ ಕಮ್ಯುನಲ್ ಅವಾರ್ಡ್ ಅಂತೇಳಿ, ಇವತ್ತಿಗೂ ಕೂಡ ನೀವು ಆ ಕಮ್ಯುನಲ್ ಅವಾರ್ಡ್ ಅನ್ನ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಇದರ ಬಗ್ಗೆ ಸಿಗ್ತದೆ. ಆ ಕಮ್ಯುನಲ್ ಅವಾರ್ಡ್ ಏನು ಬ್ರಿಟಿಷರಿಂದ ಸಿಕ್ಕಿತ್ತಲ್ಲ ಅದನ್ನ ವಿರೋಧಿಸ್ಲಿಕ್ಕೆ ಗಾಂಧಿರವರು ಏರ್ವಾಡ ಜೈಲಲ್ಲಿ ಒಂದು ಅಮರಣಾಂತರ ಹೋರಾಟ ನಾನು ಅನ್ಕೊಂತೀನಿ. ನೀವು ಏನು ಇದನ್ನ ಕೊಟ್ಟಿದ್ದೀರಲ್ಲ ಆ ವೋಟಿಂಗ್ ಪವರ್ ಅನ್ನ ವಾಪಸ್ ತಗೊಳ್ಳುವ ತನಕ ನಾನು ಉಪವಾಸ ಕೈ ಬಿಡಲ್ಲ ಅಂತೇಳಿ ಗಾಂಧಿರವರು ಉಪವಾಸಕ್ಕೆ ಕೂತ್ಕೊಂತಾರೆ. ಸೊ ಇದನ್ನ ಉಪವಾಸಕ್ಕೆ ಕೂತ್ಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದು ಹೇಳೋರು ಸಾಕಷ್ಟು ಜನ ಹೇಳ್ತಾರೆ, ಇಲ್ಲ ಗಾಂಧಿರವರು ಈ ತರ ಉಪವಾಸ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ನೀವು ಇದನ್ನ ವಾಪಸ್ ತಗೊಳ್ಳಿ, ನೀವು ಒಪ್ಕೋಬೇಕು ಈ ಮಾತು ಅಂತಕ್ಕಂಥ ವಿಚಾರಗಳ ಬಂದಾಗ ಬಾಬಾ ಸಾಹೇಬರು ಅದಕ್ಕೆ ಇಲ್ಲ, ನಾನು ಕೇಳ್ತಾ ಇರುವಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅಥವಾ ಎಲ್ಲರಿಗೂ ಸರಿ ಸಮಾನದ ಅವಕಾಶಗಳನ್ನ ಸಿಗಬೇಕು ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾನು ಕೇಳಿದ್ದೀನಿ, ಇದರಲ್ಲಿ ತಪ್ಪೇ ಇಲ್ಲ, ಸೊ ಹಾಗಾಗಿ ನನ್ನ ಮಾತಿಂದ ನಾನು ಹಿಂದೆ ಹೋಗಲ್ಲ ಅಂತೇಳಿ ಬಾಬಾ ಸಾಹೇಬರು ಹೇಳ್ತಾರೆ. ಕನಿಷ್ಠ ಸುಮಾರು ಒಂದು 20-21 ದಿನ
ನಿರಂತರ ಗಾಂಧಿರವರು ಉಪವಾಸದಲ್ಲಿದ್ದು ಏರೋವಾಳ ಜೈಲಲ್ಲಿದ್ದಾಗ ಅವರ ಪತ್ನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಬಾಬಾ ಸಾಹೇಬ್ರೆ, ನೀವು ಅರ್ಥ ಮಾಡ್ಕೊಳ್ಳಿ ಈ ವಿಚಾರನ. ನಿಮಗೆ ಬಹುಶಃ ಭಾರತ ದೇಶದ ಇವತ್ತಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಹೆಚ್ಚು ಕಮ್ಮಿ ಏನಾರ ಆದರೆ ಸಮುದಾಯ, ನಿಮ್ಮ ಸಮುದಾಯಕ್ಕೆ ಜನಗಳು ತೊಂದರೆ ಕೊಡುವಂಥ ಕೆಲಸ ಸಾಕಷ್ಟು ಆಗ್ತದೆ ಅಂತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಹೇಳಿದ್ದಕ್ಕೆ ಬಾಬಾ ಸಾಹೇಬರು ತುಂಬ ಕಣ್ಣೀರು ಹಾಕ್ಕೊಂಡು ಆವತ್ತು 2 ಹೆಜ್ಜೆ ಹಿಂದೆ ಹೋಗ್ಬೇಕಾಯ್ತು. ಅಂದರೆ ಪೂನಾ ಪ್ಯಾಕ್ಟ್ ಒಪ್ಪಂದ ಏನಿತ್ತಲ್ಲ, ಆ ಒಪ್ಪಂದದ ಪ್ರಕಾರ 2 ಓಟಿನ ಹಕ್ಕನ್ನು ಕಿತ್ಕೊಂಡು ಸಿಂಗಲ್ ವೋಟ್ SC ST ಕಮ್ಯುನಿಟಿಗೆ ಕೊಡ್ತಾರೆ. ಅದನ್ನು ಕೊಟ್ಟಾಗ ಆ 2 ಓಟಿನ ಹಕ್ಕು ಏನಪ್ಪ ಅಂದರೆ, ಇವತ್ತು ಒಂದು ಉದಾಹರಣೆಯಾಗಿ ನಾನು ಹೇಳ್ತೀನಿ. ಈ 2 ಓಟಿನ ಹಕ್ಕು ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ. ಆದರೆ ಆ 2 ಓಟಿನ ಹಕ್ಕು ಅಂದರೆ ಏನು ಅದು? ಸೊ ಇದನ್ನ ಕ್ಲಿಯರ್ ಕಟ್ ಆಗಿ, ಫಾರ್ ಎಕ್ಸಾಂಪಲ್ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ. ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ, ಆ ಎಲಿಜಿಬಿಲಿಟಿ ಇರ್ತಕ್ಕಂಥ ಒಂದು 8 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತೇಳಿ ತಿಳ್ಕೊಳ್ಳಿ. ಆ 8 ಜನರಲ್ಲಿ ಹೂ ಈಸ್ ಕೇಪಬಲ್ ಅಂತೇಳಿ ಬರೀ SC ST ಸಮುದಾಯದವರು, ಆ ಸಮುದಾಯದವರು ಮಾತ್ರ ಇಲ್ಲಿ ಆಯ್ಕೆ ಮಾಡಿದ್ರೆ ಅವರು ಅಲ್ಲಿಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಆಗ್ತಾರೆ. ಅದಕ್ಕೆ 2 ಓಟಿನ ಹಕ್ಕು ಅಂತೇಳಿ ಸಿಕ್ತು. ಸೊ ಆ 2 ಓಟಿನ ಹಕ್ಕು ಆವತ್ತಿನ ದಿವಸ ಪೂನಾ ಒಪ್ಪಂದದ ಪ್ರಕಾರ ಒಂದು ಹೋಗುತ್ತೆ. ಸೊ ಹಾಗಾಗಿ ಆವತ್ತು ಏನು ಆ ಪೂನಾ ಒಪ್ಪಂದದ ಪ್ರಕಾರ ನಮ್ಮ ಮೇಲೆ ಅಂದರೆ ಬಹುಜನ ಸಿದ್ಧಾಂತದಲ್ಲಿ ಯಾರ ಜೊತೆಲಿ ಅಧಿಕಾರ ಇರಲ್ವೋ ಅದಕ್ಕೂ ಕೂಡ ಬಾಬಾ ಸಾಹೇಬ್ರು ಹೇಳ್ತಾರೆ, ಅಧಿಕಾರಹೀನತೆಯೇ ಅಸ್ಪೃಶ್ಯತೆ ಅಂತಕ್ಕಂಥ ವಿಚಾರ. ಇವತ್ತು ಸಾಕಷ್ಟು ಜಾಗದಲ್ಲಿ, ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಕಳೆದ 2 ದಿನಗಳ ಹಿಂದೆ ಬಿಜಾಪುರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಮಗು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಮಿಯಾಪುರಲ್ಲಿ ಪ್ರವೇಶ ಮಾಡಿದಾಗ 2 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ಇದು ಅಸ್ಪೃಶ್ಯ. 25,000 ದಂಡ ಹಾಕ್ತಾರೆ. ಆ 25,000 ದಂಡ ಹಾಕಿದ್ರೆ ಅದು ಅಸ್ಪೃಶ್ಯತೆ ಅಂತೇಳಿ ನಾವೇನು ಯೋಚನೆ ಮಾಡ್ತೀವಲ್ಲ, ಬರೀ ಅಷ್ಟಕ್ಕೆ ಮಾತ್ರ ಅಸ್ಪೃಶ್ಯತೆ ಅಂತೇಳಿ ನಾವು ಯೋಚನೆ ಮಾಡಂಗಿಲ್ಲ. ಇದಕ್ಕೆ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ, ಅಧಿಕಾರಹೀನತೆಯೇ ಅಸ್ಪೃಶ್ಯತೆ. ಸೊ ಹಾಗಾಗಿ ಇವತ್ತು ಮುಸಲ್ಮಾನರು ಅಧಿಕಾರ ವಂಚಿತರು, ಕ್ರೈಸ್ತರು ಅಧಿಕಾರ ವಂಚಿತರು, ಸಿಖ್ ಸಮುದಾಯದವರು ಅಧಿಕಾರ ವಂಚಿತರು, ಬೌದ್ಧ ಸಮುದಾಯದವರು ಅಧಿಕಾರ ವಂಚಿತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವರು ಕೂಡ ಅಧಿಕಾರ ವಂಚಿತರು. ಹಂಗಂದ್ರೆ ಹಿಂದುಳಿದ ವರ್ಗ ಇವತ್ತಿಗೂ ಕೂಡ ಸೊಸೈಟಿಯಲ್ಲಿ ಕುರುಬ ಸಮಾಜದವರು ಇದ್ದಾರೆ. ಆದರೆ ಕುರುಬ ಸಮಾಜದಲ್ಲಿ ಆ ಮಟ್ಟಕ್ಕೆ IAS IPS ಆಫೀಸರ್ಗಳಿಲ್ಲ. ಒಕ್ಕಲಿಗ ಸಮುದಾಯದವರು ಇದ್ದಾರೆ, ಆ ಲೆವೆಲ್ಗೆ ಅವ್ರ ಹತ್ರ IAS IPS ಆಫೀಸರ್ಸ್ ಇಲ್ಲ. ಅದೇ ತರ ನಾವು ಚೆಕ್ ಮಾಡಕ್ ಹೋದ್ರೆ ನಮಗೆ ಬಲ್ಜಿಗ, ಬಂಟ, ಸವಿತಾ ಸಮಾಜ, ಅಂಬಿಗ ಸಮಾಜ, ಇಂಥ ಸಾಕಷ್ಟು ಸಮಾಜಗಳಿವೆ. ಇವರೆಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಣಿಗೆ ಬರಲೇ ಇಲ್ಲ. ಸೊ ಇಂಥ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವಂತಹ ಕೆಲಸ ಸಂವಿಧಾನ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ಯಾವ ಸಮುದಾಯ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅವ್ರಿಗೆ ಅಷ್ಟು ಪ್ರಾತಿನಿಧ್ಯ ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಆ ಸಮುದಾಯಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು. ಅಂದರೆ ಇಲ್ಲಿ ಆ ಸಮುದಾಯಕ್ಕೆ ಅಷ್ಟೊಂದು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಕಾರಣ ಎಲ್ಲೋ ಒಂದು ಕಡೆ ಧರ್ಮದ ಹೆಸರಲ್ಲಿ ರಾಜಕಾರಣ ನಡೀತದೆ. ಆ ಧರ್ಮದ ಹೆಸರಲ್ಲಿ ನಡೆಯಿರುವಂತಹ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ನಾವು ನಿಜವಾದ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ಸವಲತ್ತುಗಳು ಸಂವಿಧಾನದ ಪ್ರಕಾರ ಜನಸಂಖ್ಯೆಯ ಆಧಾರದ ಮೇಲೆ ನಮಗೆ ಸಿಗಬೇಕಾಗಿದೆ ಅಂತಕ್ಕಂಥ ವಿಚಾರಗಳನ್ನ ಪ್ರತಿಯೊಬ್ಬರು ಕೂಡ ಕೇಳಿದಾಗ ಈ ದೇಶದ ಪ್ರತಿಯೊಬ್ಬರಿಗೂ ಸರಿಸಮಾನದ ಅವಕಾಶಗಳು ಸಿಗ್ತದೆ, ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ನಾವು ಯಾವ ಕಡೆ ತಿರುಗಾಡಿ ನೋಡಿದ್ರು ಕೂಡ ನಮಗೆ ರಿಲಯನ್ಸ್ ಕಂಪನಿ ಕಾಣ್ತದೆ, ಜಿಯೋ ಕಂಪನಿ ಕಾಣ್ತದೆ. ಬರೀ ಒಂದು ಸಮುದಾಯದವರು ಮಾತ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬಾ ಮುಂದೆ ಇದ್ದಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಮತ್ತು ರಾಜಕೀಯ
ಹಕ್ಕು ಸಿಗಬೇಕಾದ್ರೆ ನಿಜವಾದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿ ನಾವು ಅರ್ಥ ಮಾಡ್ಕೋಬೇಕು, ಈ ದೇಶದ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ನಾವು. ಆದರೆ ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗ್ತಾ ಇಲ್ವೋ ಅಂತ ಹಿಂದುಳಿದೋಗಿರುವಂತಹ ಸಮುದಾಯನೂ ಇವತ್ತು ಹೊರಗೆ ಬಂದು ಧರ್ಮದ ಹೆಸರಲ್ಲಿ ವಾಪಸ್ ಹೋಗ್ತದೆ. ಆದರೆ ಧರ್ಮ ಅಂದರೆ ಅವರವರ ತಾಯಿಯ ಇರೋ ಹಾಗೆ, ಧರ್ಮ ಅವರ ಮನೆಯಲ್ಲಿ ಅದನ್ನೇ ಆಚರಣೆ ಮಾಡಲಿ. ಆದರೆ ಆ ಸಮುದಾಯಕ್ಕೆ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಸೊ ಹಾಗಾಗಿ ನೀವು ನನ್ನ ಮಾತನ್ನ ಒಬ್ಬ ಮುಸ್ಲಿಂ ಮಾತಾಡ್ತಾ ಇದ್ದೇನೆ ಅಂತಕ್ಕಂಥ ವಿಚಾರ ನೋಡೋದನ್ನ ದಯಮಾಡಿ ಅದನ್ನ ನಿಲ್ಲಿಸ್ಬಿಟ್ಟು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಮಾತಾಡ್ತಾ ಇದ್ದೇನೆ ಅಂತಕ್ಕಂಥ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅರ್ಥ ಮಾಡ್ಕೊಂಡ್ರೆ ನನ್ನ ಮಾತು ಬಹುಶಃ ಅರ್ಥ ಆಗುತ್ತೆ. ಅದಲ್ಲದೆ ಯಾವನೋ ಒಬ್ಬ ಮುಸ್ಲಿಂ ಮಾತಾಡ್ತಾ ಇದ್ದಾನೆ, ನಮ್ಮ ಧರ್ಮದ ಹೆಸರಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಬೇರೆ ರೀತಿಯಲ್ಲಿ ಏನೋ ಒಂದು ತೊಂದರೆಗಳನ್ನ ಹುಟ್ಟಾಕ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಕೇಳಿದ್ರೆ ಸ್ಪಷ್ಟತೆ ನಿಮಗೆ ಇದರಲ್ಲಿ ಸಿಗಲ್ಲ. ನಾನು ಹೇಳುವಂತಹ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಮಕ್ಕಳ ಭವಿಷ್ಯ ಅಂದ್ರೆ ಕುರುಬ ಸಮಾಜ, ಹಾಲುಮತ ಸಮಾಜ, ಬಂಟ ಸಮಾಜ, ಬಲ್ಜಿಗ ಸಮಾಜ, ಇಂಥ ಸಮಾಜಕ್ಕೆ, ಇಂಥ ಸಮುದಾಯಕ್ಕೆ ಆರ್ಥಿಕವಾಗಿ ಮುಂದೆ ಇದ್ದಾರಾ? ಶೈಕ್ಷಣಿಕವಾಗಿ ಮುಂದೆ ಇದ್ದಾರಾ? ಇಲ್ವೇ? ಹೋಗ್ಲಿ, ರಾಜಕೀಯವಾಗಿ ಮುಂದೆ ಇದ್ದಾರಾ? ಇಲ್ಲ. ಆದರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಈ ಸಮಾಜದ ಒಬ್ಬ ಪ್ರತಿನಿಧಿ ಅಲ್ಲಿರ್ತಾನೆ. ಅಂದ್ರೆ ಅವರು ಆ ಸಮುದಾಯದ ಪ್ರತಿನಿಧಿ ಆಗಿ ಕೆಲಸ ಮಾಡೋದನ್ನ ಬಿಟ್ಟು ಆ ಸಮುದಾಯದ ಪ್ರತಿನಿಧಿ ಆಗೋದಕ್ಕಿಂತ ಆ ಪಕ್ಷದ ಪ್ರಾತಿನಿಧ್ಯ, ಆ ಪಕ್ಷದ ರಿಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರಲ್ಲ, ಇದು ತುಂಬಾ ದುರಂತ, ತುಂಬಾ ದೊಡ್ಡ ದುರಂತ. ಕಳೆದ 70 ವರ್ಷದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ ಯಾವ ರೀತಿ ಇದೆ ಅಂದ್ರೆ, ಸಾಚಾರ್ ವರದಿ ಹೇಳುತ್ತೆ, ಈ ದೇಶದ ಹಿಂದುಳಿದು ಹೋಗಿರುವಂತಹ ಎಲ್ಲಾ ಸಮುದಾಯಕ್ಕಿಂತ ತುಂಬಾ ಹಿಂದುಳಿದು ಹೋಗಿರುವಂತಹ ಸಮುದಾಯ ಯಾವ್ದಪ್ಪ ಅಂದ್ರೆ ಅದು ಮುಸ್ಲಿಂ ಸಮಾಜ. ಅಂದ್ರೆ ನಾವಿದಕ್ಕೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆ 70 ವರ್ಷದಲ್ಲಿ ಜಾಸ್ತಿ ಆಡಳಿತ ಮಾಡಿದ್ದೇ ಕಾಂಗ್ರೆಸ್ ಪಕ್ಷದವರು. ದಿ ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷ ಏನಿದೆಯಲ್ಲ, ಆ ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷ ಮುಸಲ್ಮಾನರಿಗೆ ಇವತ್ತು ಬೀದಿಯಲ್ಲಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿ ತಗೊಂಡ್ಬಂದಿದ್ದಾರೆ. ಆದ್ರೆ ಚುನಾವಣೆ ಬರುವ ಸಂದರ್ಭದಲ್ಲಿ ಧರ್ಮದ ಹೆಸರಲ್ಲಿ ಇಲ್ಲ ಬಿಜೆಪಿ ಬಂದ್ಬಿಡುತ್ತೆ, ಕಾಂಗ್ರೆಸ್ ವೋಟ್ ಹಾಕಿ. ಒಂದು ಕಡೆ ಬಿಜೆಪಿನೂ ಅದನ್ನೇ ಕೆಲಸ ಮಾಡ್ತಾ ಇದೆ, ಒಂದು ಕಡೆ ಕಾಂಗ್ರೆಸ್ ಕೂಡ ಅದೇ ಕೆಲಸ ಮಾಡ್ತಾ ಇದೆ. ಸೊ ನಾವು ಇವತ್ತು ಆ ಪೂನಾ ಒಪ್ಪಂದದ ವಿಚಾರ ಗಮನದಲ್ಲಿಟ್ಕೊಂಡು ಬಾಬಾ ಸಾಹೇಬರ ಚಳವಳಿ ಯಾವ ರೀತಿ ಇತ್ತು, ಅವರು ಯಾವ ರೀತಿ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಾರೆ, ಅದೇ ತರ ನಾವು ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ. ಪ್ರತಿಯೊಂದು ಸಮುದಾಯಕ್ಕೂ ಅವರ ಜನಸಂಖ್ಯೆಯ ಆಧಾರದ ಮೇಲೆ ಪ್ರಾತಿನಿಧ್ಯ ಸಿಗಲೇಬೇಕು ಅಂತಕ್ಕಂಥ ವಿಚಾರಗಳನ್ನ ಈ ದೇಶದ ಪ್ರತಿಯೊಂದು ಸಮುದಾಯದವರು ಕೂಡ ಧ್ವನಿ ಎತ್ತಬೇಕಾಗಿರುವಂತಹ ಕೆಲಸ ಮಾಡಲೇಬೇಕಾಗ್ತದೆ. ಈಗ ಇದಕ್ಕೆ ನನ್ನ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹಿಂದುಳಿದ ಸಮುದಾಯಗಳ ಸರಿಯಾದ ರೀತಿಯಲ್ಲಿ ಕ್ರಮ ಸಂಖ್ಯೆ ಅಂದ್ರೆ ಹಿಂದುಳಿದ ವರ್ಗದವರು ಅವರ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ವಿಚಾರ ಕೇಂದ್ರ ಸರ್ಕಾರದಲ್ಲೂ ಇಲ್ಲ, ರಾಜ್ಯ ಸರ್ಕಾರದಲ್ಲೂ ಕೂಡ ಇಲ್ಲ. ಯಾಕಿಲ್ಲ? ಆ ಕಾಸ್ಟ್ ಸೆನ್ಸಸ್ ಯಾಕೆ ಮಾಡಲ್ಲ ಅಂದ್ರೆ, ಕುರುಬ ಸಮಾಜದವರು ಎಷ್ಟಿದ್ದಾರೆ, ಒಕ್ಕಲಿಗ ಸಮಾಜದವರು ಎಷ್ಟಿದ್ದಾರೆ, ಇದೆಲ್ಲ ಲೆಕ್ಕ ಸಿಕ್ಕಿದ್ರೆ ಅವರು ನಾಳೆ ಪ್ರಾತಿನಿಧ್ಯ ಕೇಳ್ತಾರೆ ಅಂತಕ್ಕಂಥ ವಿಚಾರ ಮನುವಾದಿ ಕೋಮುವಾದಿಗಳಿಗೆ ಗೊತ್ತಿದೆ. ಸೊ ಹಾಗಾಗಿ ಸಂಪೂರ್ಣ ಇದನ್ನ ಒಂದು ಕ್ಲಿಯರ್ ಕಟ್ ಆಗಿ ಒಂದು ರಿಸಲ್ಟ್ ಬರಬೇಕಾದ್ರೆ ನಾವು ಕೇಳಲೇಬೇಕಾಗ್ತದೆ. ಹಿಂದುಳಿದ ವರ್ಗದವರ ಜಾತಿ ಸಮೀಕ್ಷೆ ಮಾಡಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ವಿಚಾರಗಳನ್ನ ಕ್ಲಿಯರ್ ಕಟ್ ಆಗಿ ತೋರಿಸಿದ್ರೆ ಮಾತ್ರ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಅದೇನಪ್ಪಾ ಅಂದ್ರೆ, ಸಂವಿಧಾನ ಎಷ್ಟೇ ಒಳ್ಳೇದಾಗಲಿ ಆ ಸಂವಿಧಾನವನ್ನ ಜಾರಿ ಮಾಡುವಂತಹ ಜನ ಒಳ್ಳೆಯವರಾಗಿದ್ರೆ ಸಂವಿಧಾನ ಇಂಪ್ಲಿಮೆಂಟ್ ಆಗುತ್ತೆ, ಇಲ್ಲ ಅಂದ್ರೆ ಸಾಮಾಜಿಕ ನ್ಯಾಯ ಸಿಗಲ್ಲ ಅಂತಕ್ಕಂಥ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಸೊ ಹಾಗಾಗಿ ನಾನು ಇವತ್ತು ನನ್ನ ಪರ್ಸನಲ್ ಥಿಂಕಿಂಗ್ ಅಲ್ಲ, ಕೆಲವೊಂದು ಬಾಬಾ ಸಾಹೇಬರ ಬರವಣಿಗೆ ಮೂಲಕ ನಾನು ನಿಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. 24ನೇ ತಾರೀಕಿಗೆ ಪೂನಾ ಒಪ್ಪಂದದ ಒಂದು ಕರಾಳ ದಿನ ಇದೆ. ಆ ಕರಾಳ ದಿನವನ್ನು ನಿಜವಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ಲೆವೆಲ್ಗೆ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ಸಮುದಾಯಕ್ಕೂ ಕೂಡ ಅವರ ಪ್ರಾತಿನಿಧ್ಯ ಸಿಗುವಂತ ಕೆಲಸ ನಾವು ಮುಂದಾಳತ್ವ ವಹಿಸ್ಕೊಂಡು ಮಾಡಲೇಬೇಕಾಗ್ತದೆ.
ಈ ದೇಶದಲ್ಲಿ ಬರೀ ಮುಸಲ್ಮಾನರಿಗೆ ಮಾತ್ರ ತೊಂದರೆ ಅಲ್ಲ, ಈ ದೇಶದಲ್ಲಿ ಕ್ರೈಸ್ತರಿಗೆ ಮಾತ್ರ ತೊಂದರೆ ಅಲ್ಲ, ಸಿಖ್ಗಳಿಗೆ ಮಾತ್ರ ತೊಂದರೆ ಅಲ್ಲ. ನೋಡಿ, ಈ ಕೋಮು ಗಲಭೆ ಆಗುವ ಸಂದರ್ಭದಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಕ್ರೈಸ್ತರ ಮೇಲೇನೂ ಹಲ್ಲೆ ಆಗಿದೆ, ಮುಸಲ್ಮಾನರ ಮೇಲೇನೂ ಹಲ್ಲೆ ಆಗಿದೆ, ಸಿಖ್ ಸಮುದಾಯದವರ ಮೇಲೇನೂ ಹಲ್ಲೆ ಆಗಿದೆ, ಬೌದ್ಧ ಧರ್ಮದವರ ಮೇಲೇನೂ ಹಲ್ಲೆ ಆಗಿದೆ. ಹಾಗಾದ್ರೆ ಇಲ್ಲಿ ಉಳಿದವ್ರು ಯಾರು ಅಂದ್ರೆ ಎಲ್ಲಾ ಸಮುದಾಯಕ್ಕೂ, ಎಲ್ಲಾ ಸಮಾಜದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಸಮುದಾಯದ ಮೇಲೇನೂ ಕೂಡ ಗೂಬೆ ಕೂರಿಸುವಂತಹ ಕೆಲಸ ಮಾಡಿ ಆ ಪ್ರಾತಿನಿಧ್ಯ ಬರೀ ಒಂದು ಸಮುದಾಯಕ್ಕೆ ಮಾತ್ರ ಹೋಗ್ತಾ ಇದೆ. ಆ ಸಮುದಾಯ ಯಾವುದು? ಯಾರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ? ಹೊರಗೆ ಅವ್ರು ಬರಲ್ಲ, ಬೇರೆಯವ್ರನ್ನ ಮುಂದಕ್ಕೆ ಬಿಟ್ಟು ಇಲ್ಲ ಸಲ್ಲದ ಇಶ್ಯೂಗಳನ್ನ ಇಟ್ಕೊಂಡು, ಗೋಹತ್ಯೆ, ಬುರ್ಕಾ ವಿಚಾರ, ಇಲ್ಲ ಸಲ್ಲದ ಇಶ್ಯೂಗಳನ್ನ ತಗೊಂಬಂದು ಇಶ್ಯೂನ ಡೈವರ್ಟ್ ಮಾಡಿ ನಿಮಗೆ ಸಿಗ್ಬೇಕಾಗಿರುವಂತ ಪ್ರಾತಿನಿಧ್ಯನ ಕೊಡದೇ ಇರುವಂತಹ ಕೆಲಸ ಮಾಡ್ತಾ ಇದಾರಲ್ಲ, ಅಂಥವ್ರಿಗೆ ನಾವು ಛೀಮಾರಿ ಹಾಕಿ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತಕ್ಕಂಥ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಾವು ಚಳುವಳಿನ ಮುಂದಕ್ಕೆ ತಗೊಂಡೋಗೋಣ. ಜೈ ಭೀಮ್, ಜೈ ಮೂಲ ನಿವಾಸಿ, ಜೈ ಸಂವಿಧಾನ.